ಸಚಿವ ಸ್ಥಾನಕ್ಕಾಗಿ ಹಲವು ಕಾಂಗ್ರೆಸ್ ನಾಯಕರು ಲಾಬಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯಿಂದ ಕುರುಬ ಸಮಾಜಕ್ಕೆ ನೋವು ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಅಂತ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ವರಿಷ್ಠರು ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಸಲಾಯಿತು. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಚರ್ಚಿಸಿದ್ರು. ರಾಜ್ಯದಲ್ಲಿ ಮುಂದಿನ ನಡೆಯ ಬಗ್ಗೆ ನಾಯಕರು ಸಮಾಲೋಚನೆ ನಡೆಸಿದ್ರು. ಸಚಿವ ಸ್ಥಾನಕ್ಕಾಗಿ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಲಾಬಿ ನಡೆಸುತ್ತಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಹಾಗೂ ರಾಜಶೇಖರ್ ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಕೊಪ್ಪಳ ಕ್ಷೇತ್ರದಿಂದ 3 ಬಾರಿಯೂ ರಾಘವೇಂದ್ರ ಹಿಟ್ನಾಳ್ ಗೆದ್ದಿದ್ದಾರೆ. ಸಂಸದ ರಾಜಶೇಖರ್ ಜೊತೆ ಮತ್ತೆ ರಾಘವೇಂದ್ರ ಹಿಟ್ನಾಳ್ ದೆಹಲಿಗೆ ತೆರಳಿದ್ದಾರೆ. ಮತ್ತೊಂದೆಡೆ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳಲು ಶಿವರಾಜ್ ತಂಗಡಗಿ ಸರ್ಕಸ್ ಮಾಡ್ತಿದ್ದಾರೆ. ಸಂಬಂಧಿಕರೊಬ್ಬರಿಗೆ ಅನಾರೋಗ್ಯ ಇದ್ದಿದ್ರಿಂದ ಮುಂಬೈಗೆ ತೆರಳಿದ್ದ ರಾಜ್ಯಪಾಲ ಗೆಹ್ಲೋಟ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಿಂದ ವಿಶೇಷ ವಿಮಾನದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಆಗಮಿಸಿದ್ದಾರೆ. ರಾತ್ರಿ 7:30ಕ್ಕೆ ಇಂದೋರ್ನಿಂದ ಬೆಂಗಳೂರಿಗೆ ತಾವರ್ ಚಂದ್ ಗೆಹ್ಲೋಟ್ ಲ್ಯಾಂಡ್ ಆಗಿದ್ದಾರೆ. ಸ್ವಾರ್ಥಕ್ಕಿಂತ ಪಕ್ಷ ಮಿಗಿಲು ಮತ್ತು ಅಧಿಕಾರಕ್ಕಿಂತ ಜನರೇ ಮೊದಲು ಅಂತ ಎಕ್ಸ್ ಖಾತೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿವಿ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷವೇ ನಮ್ಮ ಕುಟುಂಬ, ಜನಸೇವೆ ಪರಮೋಚ್ಚ ಧ್ಯೇಯ. ಸಿದ್ದರಾಮಯ್ಯ ಡಿಕೆ ಜೋಡಿ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನಿಲುವನ್ನ ಕೆಸಿ ವೇಣುಗೋಪಾಲ್ ಸ್ವಾಗತಿಸಿದ್ರು. ಪಕ್ಷವು ಸ್ವಾರ್ಥಕ್ಕಿಂತ ಜನರು ಅಧಿಕಾರಕ್ಕಿಂತ ಮೇಲ್ಪಟ್ಟಿದ್ದಾರೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿವಿ ಪೋಸ್ಟ್ ಹಾಕಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯಿಂದ ಕುರುಬ ಸಮಾಜಕ್ಕೆ ನೋವಾಗಿದೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ರಾಜೀನಾಮೆಯಿಂದ ಹಾಲು ಮತದ ಮತಗಳ ಮೇಲೆ ಪ್ರಭಾವ ಬೀರುತ್ತೆ. 2028ರ ಚುನಾವಣೆಯಲ್ಲಿ ಹಾಲು ಮತ ಸಮಾಜದವರು ಉತ್ತರಿಸ್ತಾರೆ. ಒಬಿಸಿ ಹಾಗೂ ದಲಿತ ಸಮುದಾಯ ಸಹ ಕಾಂಗ್ರೆಸ್ ವಿರೋಧಿಯಾಗುತ್ತೆ. 2028ರ ವೇಳೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇದ್ದೇ ಇರುತ್ತೆ ಅಂತ ಯತ್ನಾಳ್ ಹೇಳಿದ್ದಾರೆ. ಆದ್ರೆ ಅದ್ರ ವಿರೋಧಿ ಅಲೆ ಇದ್ದೇ ಇರ್ತದೆ. ಅವ್ರಿಗೆ ಲಾಭ 100% ಆಗ್ತದೆ. ಹಾಲು ಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲಾರ್ದ ತೆಗೆದಾರಲ್ಲ, ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರಂದ್ರೆ ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡ್ದಂಗೆ ಮಾಡ್ಯಾರ. ಡಿಕೆ ಶಿವಕುಮಾರ್ ಹೆಸರು ಘೋಷಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿದ್ರು. ಡಿಕೆ ಶಿವಕುಮಾರ್, ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ಇವರಲ್ಲಿ ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟಿದ್ದು. ಈಗ ಡಿಕೆ ಆಗ್ತಾರೆ, 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡ್ಲಿ. ಡಿಕೆ ಭ್ರಷ್ಟಾಚಾರ ಮಾಡ್ತಿದ್ರು, ಇನ್ಮುಂದೆ ಅದನ್ನ ಕಡಿಮೆ ಮಾಡ್ಲಿ ಅಂತ ಯತ್ನಾಳ್ ಹೇಳಿದ್ದಾರೆ. ನಮ್ಮದೇನು ಡಿ ಕೆ ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರನ್ ಮಾಡಬೇಕು, ಎಂಬಿ ಪಾಟೀಲ್ ಮಾಡಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿತ್ತು. ಆದರೆ ಡಿ ಕೆ ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡಲಿ ಅಂತ ಬೇಡ್ಕೊತೀನಿ. ಸಿದ್ದರಾಮಯ್ಯ ರಾಜೀನಾಮೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ರು. ಚುನಾವಣೆ ವೇಳೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯ ಇದ್ದಿದ್ದಕ್ಕೆ ಗ್ಯಾರಂಟಿ ಯೋಜನೆಗಳು ಜಾರಿಯಾಯಿತು. ಇನ್ಮುಂದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗುತ್ತವೆ. ಕೆಸಿವಿ ಮತ್ತು ಸುರ್ಜೇವಾಲಾಗೆ ರಾಜ್ಯದ ಸಮಸ್ಯೆ ಗೊತ್ತಿಲ್ಲ. ಸಿದ್ದರಾಮಯ್ಯ ರಾಜ್ಯದ ಮಾಸ್ ಲೀಡರ್ ಆಗಿದ್ರು. 2028ಕ್ಕೆ ಕಾಂಗ್ರೆಸ್ ರಾಜ್ಯದಲ್ಲಿ 40 ಸ್ಥಾನ ಸಹ ಗೆಲ್ಲಲು ಸಾಧ್ಯ ಆಗಲ್ಲ ಅಂತ ಲಖನ್ ಜಾರಕಿಹೊಳಿ ಹೇಳಿದ್ರು. ಹೈಕಮಾಂಡ್ದವರು ಪಾಪ ಅವರು ಸುರ್ಜೇವಾಲಾ ವೇಣುಗೋಪಾಲ್ ಅವರು ತೊಳೆದ ಬಿಟ್ಟರು. ಯಾಕಂದ್ರೆ ಅವರು ವೇಣುಗೋಪಾಲ್ ಅಲ್ಲಿ ಕೇಳಕ್ಕೆ ಸಿಎಂ ಆಗಲತ್ತೇಳಿ ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು ಅಂತ ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗಿಬಿಟ್ರು. ಸಿದ್ದರಾಮಯ್ಯ ಅವರು ಕುರುಬ ಸಮಾಜ ಆಯ್ತು, ಐನ ಸಮಾಜ ಆಯ್ತು, ಇದನ್ನು ಈಗೇನು ಕಣ್ಣೀರು ಹಾಕ್ಸತ್ತಾರೋ ಈ ಕಣ್ಣೀರು ಏನೈತೆ ಆಮೇಲೆ ಜ್ವಾಲಾಮುಖಿಯಾಗಿ 2028ಕ್ಕೆ ಸ್ಫೋಟ ಆಗುತ್ತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗಬೇಕಿತ್ತು ಅಂತ ಬೆಳಗಾವಿಯಲ್ಲಿ ಲಖನ್ ಜಾರಕಿಹೊಳಿ ಹೇಳಿದ್ರು. ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ರು. ಹಿರಿಯರಿಗೆ ಸಚಿವ ಸ್ಥಾನಗಳನ್ನ ನೀಡಲಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಜೇನುಗೂಡಿಗೆ ಕೈ ಹಾಕಿದೆ. ಸಿದ್ದರಾಮಯ್ಯ ರಾಜೀನಾಮೆಯಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಅಹಿಂದ ಮತಗಳು ಕಾರಣ. ಸಿದ್ದರಾಮಯ್ಯಗೆ ಅನ್ಯಾಯ ಹಿನ್ನೆಲೆ ಜನ ಮುಂದೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಲಖನ್ ಜಾರಕಿಹೊಳಿ ಹೇಳಿದ್ರು. ಇದು ಹೈಕಮಾಂಡ್ ಇದಕ್ಕೆ ಕೈ ಹಾಕಿದ್ ಜೇನುಗೂಡಿ ಕೈ ಹಾಕಿದಂಗೆ ಆಗಿಬಿಟ್ರು. ಇವರಿಂದನೇ ಬಂದರು. ದಾವಣಗೆರೆ 5,000 ಮತಗಳನ್ನು ಬಂತು. ಇದು 22,000 ಸಿದ್ದರಾಮಯ್ಯ ಅವ್ರದ್ದು ಮಾಸ್ ಲೀಡ್ರು ಅಹಿಂದ ಮತದಿಂದ ಬಂದರು. ಅದಕ್ಕಾಗಿ ಎಲ್ಲ ಜನ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸಿದ್ದರಾಮಯ್ಯಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ತಕ್ಕ ಉತ್ತರ ಕೊಡಬೇಕು.
ದಾವಣಗೆರೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಗಮಿಸಲಿದ್ದಾರೆ. ಉಪರಾಷ್ಟ್ರಪತಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಾಥ್ ನೀಡಲಿದ್ದಾರೆ. ದಾವಣಗೆರೆಯಲ್ಲಿರುವ UBDT ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ರಾಧಾಕೃಷ್ಣನ್, ರಾಜ್ಯಪಾಲ ಗೆಹ್ಲೋಟ್ ಭಾಗಿಯಾಗಲಿದ್ದಾರೆ. ಬಿಜೆಪಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಕೂಡ ಉಪಸ್ಥಿತರಿರಲಿದ್ದಾರೆ. ಉಪರಾಷ್ಟ್ರಪತಿಗಳ ಆಗಮನದ ಹಿನ್ನೆಲೆ ದಾವಣಗೆರೆಯಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. 150 ಪೊಲೀಸ್ ಸಿಬ್ಬಂದಿ ಮತ್ತು 4 KSRP ತುಕಡಿ ಭದ್ರತೆ ನಿಯೋಜಿಸಲಾಗಿದೆ.